ಹಲೋ ನಮಸ್ತೆ, ನಾನು ಲಾವಣ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಇನ್ಯಾಕ್ಟಿವ್ ಮತ್ತು ಡಾರ್ಮೆಟ್ ಅಕೌಂಟ್ ಅಂದರೆ ಏನು ಅನ್ನೋದನ್ನ ಹೇಳ್ತಿದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ಇನ್ಯಾಕ್ಟಿವ್ ಅಕೌಂಟ್ ಅಂದರೆ ಏನು ಅನ್ನೋದನ್ನ ನೋಡೋಣ. ಪ್ರತಿಯೊಬ್ಬರ ಹತ್ರನೂ 3-4 ಅಕೌಂಟ್ ಇದ್ದೇ ಇರುತ್ತೆ. ಸೊ ಈ 3-4 ಅಕೌಂಟಲ್ಲಿ ಒಂದು ಸೇವಿಂಗ್ಗೋಸ್ಕರ ಇಟ್ಕೊತಾರೆ, ಇನ್ನೊಂದು ಸ್ಯಾಲ್ರಿ ಪರ್ಪಸ್ಗೋಸ್ಕರ ಇಟ್ಕೊತಾರೆ. 3-4 ಇರುತ್ತಲ್ವ, ಅದರಲ್ಲಿ ಏನೂ ಟ್ರಾನ್ಸಾಕ್ಷನ್ನೇ ಮಾಡಲ್ಲ. ಕರೆಂಟ್ ಅಕೌಂಟ್ ಆಗಿರ್ಬೋದು ಅಥವಾ ಸೇವಿಂಗ್ ಅಕೌಂಟ್ ಆಗಿರ್ಬೋದು, ಏನೂ ಟ್ರಾನ್ಸಾಕ್ಷನ್ನೇ ಮಾಡಿರಲ್ಲ. ಸೊ ಆ 3-4 ಅಕೌಂಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಅವರು 1 ವರ್ಷದವರೆಗೂ ಏನೂ ಟ್ರಾನ್ಸಾಕ್ಷನ್ ಮಾಡಲ್ಲ. ಅಂದರೆ 1 ವರ್ಷದ ಮೇಲೆ ಅದು ಇನ್ಯಾಕ್ಟಿವ್ ಆಗುತ್ತೆ. ಇನ್ಯಾಕ್ಟಿವ್ ಆಗಿ ಟಿಲ್ 24 ಮಂತ್ಸ್ ಅಂದರೆ 2 ಇಯರ್ಸ್ವರೆಗೂ ಇನ್ಯಾಕ್ಟಿವಲ್ಲೇ ಇರುತ್ತೆ. ಇನ್ ಕೇಸ್ ಆ ಮಿಡಲಲ್ಲಿ ಏನಾದ್ರೂ ಅವರು ಟ್ರಾನ್ಸಾಕ್ಷನ್ ಮಾಡ್ಕೊಂಡ್ರೆ, ವಿಡ್ರಾವಲ್ ಇರ್ಬೋದು, ಡೆಪಾಸಿಟ್ ಏನಾದ್ರು ಮಾಡಿದ್ರೆ ಅದು ಆ್ಯಕ್ಟಿವ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇನ್ಯಾಕ್ಟಿವೇ ಇರುತ್ತೆ. ಇನ್ಯಾಕ್ಟಿವ್ ಆಗಿ ನೆಕ್ಸ್ಟ್ 2 ಇಯರ್ಸ್ ಆದಮೇಲೆ ಇನ್ನೂ ಏನು ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂದರೆ ಅದು ಡಾರ್ಮೆಟ್ ಅಕೌಂಟ್ ಆಗಿಬಿಡುತ್ತೆ. ಇನ್ನು ಡಾರ್ಮೆಟ್ ಅಕೌಂಟ್ ಅಂದರೆ ಏನು ಅಂತ ಹೇಳಿದ್ರೆ, 2 ವರ್ಷಕ್ಕಿಂತ ಜಾಸ್ತಿ ಆ ಅಕೌಂಟಲ್ಲಿ ಏನು ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂತ ಹೇಳಿದರೆ ಅದು ಆಟೋಮೆಟಿಕ್ಕಾಗಿ ಡಾರ್ಮೆಟ್ ಅಕೌಂಟ್ ಆಗುತ್ತೆ. ಸೊ ಏನಾದರೂ ಈಗ ಇಂಟ್ರೆಸ್ಟ್ ಏನಾದರೂ ಅದು ಕ್ರೆಡಿಟ್ ಆಗ್ತಿದೆ ಅಂತ ಹೇಳಿದ್ರೆ ಆ ಇಂಟ್ರೆಸ್ಟ್ ಬರ್ತಾ ಇರುತ್ತೆ, ಬಟ್ ಅಕೌಂಟು ಡಾರ್ಮೆಟಲ್ಲೇ ಇರುತ್ತೆ. ಸೊ ಈ ಡಾರ್ಮೆಟ್ ಅಕೌಂಟ್ನ ಹೇಗೆ ರಿಯಾಕ್ಟಿವೇಟ್ ಮಾಡ್ಕೋಬೇಕು ಅಥವಾ ಡಾರ್ಮೆಟ್ ಹೇಗೆ ರಿಮೂವಲ್ ಮಾಡಬೇಕು ಅಂತ ಹೇಳಿದ್ರೆ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ನಿಮ್ಮದೊಂದು ಫೋಟೋನ ಬ್ಯಾಂಕಿಗೆ ಕೊಡಬೇಕು. ಅವರು ಏನು ಡಾರ್ಮೆಟ್ ಅಕೌಂಟ್ನ ರಿಮೂವ್ ಮಾಡ್ತಾರೆ. ಆಗ ಆ್ಯಕ್ಟಿವ್ ಅಕೌಂಟ್ ಫಸ್ಟ್ ಇನ್ಯಾಕ್ಟಿವ್ ಆಗುತ್ತೆ, ಆಮೇಲೆ ಅಮೌಂಟ್ ಡೆಪಾಸಿಟ್ ಆದಮೇಲೆ ಆ್ಯಕ್ಟಿವ್ ಆಗುವಂಥದ್ದು. ಇಷ್ಟು ಪ್ರೋಸೆಸ್ಸು. ಇನ್ ಕೇಸ್ ಡಾರ್ಮೆಟ್ ಅಕೌಂಟ್ ಇದ್ದೂ ನೀವು ಏನಾದರೂ ಸರ್ವಿಸ್ ರಿಕ್ವೆಸ್ಟ್ ಕೊಟ್ಟರೆ, ಸರ್ವಿಸ್ ರಿಕ್ವೆಸ್ಟ್ ಅಂದರೆ ಫೋನ್ ನಂಬರ್ ಚೇಂಜ್ ಇರ್ಬೋದು ಅಥವಾ ಅಡ್ರೆಸ್ ಚೇಂಜು, ಈ ಥರ ಏನಾದರೂ ಕೊಟ್ಟರೆ ಅದು ಪ್ರೋಸೆಸ್ ಆಗೋಲ್ಲ. ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಡಾರ್ಮೆಟ್ ಅಕೌಂಟ್ನ ರಿಮೂವ್ ಮಾಡಿಸ್ಬೇಕು. ಡಾರ್ಮೆಟ್ ಅಕೌಂಟ್ನ ಆ್ಯಕ್ಟಿವ್ ಮಾಡಿಸಿ, ಆ ಅಕೌಂಟ್ನ ಆ್ಯಕ್ಟಿವ್ ಮಾಡಿಸಿ ಆಮೇಲೆ ನೀವು ಪ್ರೋಸೆಸ್ ಕೊಟ್ಟರೆ ಅಕೌಂಟು ಆ ರಿಕ್ವೆಸ್ಟ್ಗಳು ಪ್ರೋಸೆಸ್ ಆಗುವಂಥದ್ದು.